ನಿಂಬೆನಾಡು ನ್ಯೂಸ್ಗೆ ಸ್ವಾಗತ. ಮರೋಬ ಪರಿವಾರ ಹಾಗೂ ಪಡನೂರ ಗ್ರಾಮಸ್ಥರಿಂದ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಪಡನೂರ ವೀರ ಯೋಧ ಶ್ರೀ ಚನ್ನಬಸಪ್ಪ ನೀ ಮರೋಬ ಸಬ್ ಇನ್ಸ್ಪೆಕ್ಟರ್ BSF ಇವರು 36 ವರ್ಷ ದೇಶ ಸೇವೆ ಮಾಡಿ ದಿನಾಂಕ 31/7/2024ರಂದು ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ದಿನಾಂಕ 11/8/2024 ರವಿವಾರದಂದು ಮರಳುತ್ತಿರುವ ವೀರ ಯೋಧನಿಗೆ ಇಂಡಿ ತಾಲೂಕಿನ ಪಡನೂರ ಸಮಸ್ತ ಗ್ರಾಮದ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಬಸವಂತರಾಯಗೌಡು ಪಾಟೀಲ್, ನಿವೃತ್ತ ಮಾಜಿ ಸೈನಿಕರಾದ ರಾಚಯ್ಯ ಹಿರೇಮಠ್, ಕನ್ನನಗೌಡ ಬಿರಾದಾರ್, ಮಲ್ಲಿಕಾರ್ಜುನ್, PSI ಬಾಗಲಕೋಟೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಅನೇಕರು ಹಾಗೂ ಕುಟುಂಬಸ್ಥರು, ಅಭಿಮಾನಿ ಬಳಗ ಭಾಗವಹಿಸಿದ್ರು. ಅಲ್ಲಿ ಸೇರ್ಕೋಬೇಕಾವ್ ಮಿಲಿಟರಿಯಲ್ಲಿ ಸೇರ್ಕೋಬೇಕಾದ್ರೆ ನಾವು ಮಡ್ಡಿ ಅಂತೇಳಿ ಅಲ್ಲಿ ರೈಲ್ವೆಗೆ ಇದ್ರ ಹತ್ರ ಕ್ರಿಕೆಟ್ ಆಡ್ತಾ ಇದ್ದೀವಿ. ಕ್ರಿಕೆಟ್ ಆಡೋ ಟೈಮಲ್ಲಿ ಹೋಗ್ಬೇಕನ್ನೋದಿತ್ತು. ಅವಾಗ ಅಷ್ಟು ಗೊತ್ತಿರಲಿಲ್ಲ ನಾವು ಮಿಲಿಟ್ರಿ ಸೇರ್ಕೋಬೇಕು, ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು. ನಮ್ಮ ಊರಾಗ ಒಂದು 2 ಜನ 3 ಜನ ಅಷ್ಟು ಹೋಗಿದ್ವಿ. ಅವಾಗ ಒಬ್ಬ ಏನೋ ಬಂದ ಪೇಪರಲ್ಲಿ ಒಂದು ಆಡಿತ್ತು, ಒಂದು ತೋರಿಸ ಬಿಜಾಪುರಲ್ಲಿ ಹಿಂಗೆ ಬರ್ತೀನಿ ನೋಡೋ ಹೋಗ್ತೇನೆ ನೋಡೋ ನೀನು ಅಂತೇಳಿ. ಆಮೇಲೆ ನಾನು ಏನು ಮಾಡೋದು ನೋಡಿಕೊಂಡು 3 ಗಾಡಿ ಅಂತ ಬರ್ತಿತ್ತು. 3 ಗಾಡಿ ಮನೆಗೆ ಹೇಳಾರ್ದೆ ನಾನು ಬಿಜಾಪುರಕ್ಕೆ ಹೋಗಿ ಸಿಲೆಕ್ಷನ್ ಆಗಿ ವಾಪಸ್ ಬಂದೆ. ಮನೆಗೆ ನಮ್ಮ ತಾಯಿಯವ್ರು ಹೇಳ್ತಾ ಇದ್ರು ಹೋಗಬೇಡ ಅಂತಿದ್ರು. ಆದರೂ ನನ್ನ ಮನುಷ್ಯ ಎಲ್ಲರಿಗೂ ನೋಡ್ತಿದ್ದೀವಿ, ನಾವು ಒಂದು ಯಾಕೆ ದೇಶದ ಯೋಧೆ ಆಗಬಾರ್ದು. ಎಲ್ಲರೂ ಹೇಳ್ತಾರೆ ಗೋರ್ಮೆಂಟ್ ನೌಕರಿ ಮಾಡಬೇಕು, ನಾವು ನೌಕರಿಗೆ ಹೋಗಿಲ್ಲ, ನಾವು ದೇಶ ಸೇವಕ್ಕೆ ಹೋಗಿದ್ದೀವಿ. ನೌಕರಿ ಮಾಡಬೇಕು ಅಂದ್ರೆ ಬೇರೆ ಬೇರೆ ನೌಕರಿಗಳಿದಾವೆ. ಬೇರೆ ನಾವು ಟೀಚರ್ ಆಗ್ಬೋದು, ಬೇರೆ ಸ್ಟೇಟ್ ಗೌರ್ಮೆಂಟ್ ಯಾವುದಾಗ್ಬೋದು, ಇನ್ನೊಂದು ಆಗ್ಬೋದು. ಆದರೆ ಈ ಯೂನಿಫಾರ್ಮ್ ಹಾಕೊಂಡು ನಾವು ದೇಶಕ್ಕಾಗಿ ದುಡಿತೀವಲ್ಲ, ಅದಕ್ಕಾಗಿ ನಾವು ಹೋದಂಗೆ. ಯಾಕಂತಂದ್ರೆ ನಾವು ಒಂದೊಂದು ಥರ ನೆನೆಸ್ಕೋತೀವಿ, ರಾತ್ರಿಯಲ್ಲಿ ನಿಂತ್ಕೋತೀವಿ. ಬಾರ್ಡ್ರಲ್ಲಿ ಯಾವುದೂ ಇರಲ್ಲ, ಹಿಂದೆ ಇರಲ್ಲ ಮುಂದೆ ಇರಲ್ಲ, ಬರೇ ತಾರ್ ಬಂದು ಆ ಕಡೆ ನೋಡಿದ್ರೆ ಪಾಕಿಸ್ತಾನ, ಈ ಕಡೆ ನೋಡಿದ್ರೆ ನಮ್ಮ ಭಾರತ, ಆ ಕಡೆ ನೋಡಿದ್ರೆ ಬಾಂಗ್ಲಾದೇಶ, ಈ ಕಡೆ ನಮ್ಮ ಭಾರತ. ಅಲ್ಲಿ ಏನು ಆಗ್ತದೋ ಏನು ಬಿಡ್ತದೋ ಅದು ನಮಗೆ ಗೊತ್ತಿರಲ್ಲ. ಆದ್ರೆ ನಾವು ಅಲ್ಲಿ ಕಾಣ್ತಾ ಇರೋದು ರಾತ್ರಿ ವೇಳೆ ನಾವು ಡ್ಯೂಟಿ ಮಾಡೋ ಬಳಿಕೆ ಎಲ್ಲ ಜನ ಸುರಕ್ಷಿತಾಗಿ ಇರೋದು. ಅಂಥದ್ದೆಲ್ಲ ಇದು ಮಾಡ್ಕೊಂಡು ಅಂತ ವಿಚಾರ ಮಾಡ್ಕೊಂಡು ನಾನು ಯಾಕೆ ಮಾಡ್ಬಾರ್ದು ಇನ್ನೂ ನೌಕರಿ. ಎಲ್ಲರೂ ಹೇಳ್ತಿದ್ರು ನಿನ್ಗೇನು ಕಮ್ಮಪ್ಪ ಬಿಟ್ಟು ಬಾ ಅಂತೇಳಿ. ನಾನು ದುಡ್ಡಿಗೆ ಹೋಗಿದ್ದ, ನನಗೆ ದುಡ್ಡಿತ್ತು, ನನ್ನ ಆಸ್ತಿ ಇತ್ತು, ನನ್ನ ಮನೇಲಿ ಬಂದು ಕುತ್ಕೋಬೋದು. ನನಗಂತೂ ಇದು ಇರಲಿಲ್ಲ. ಯಾಕಂದ್ರೆ ಈ ಚಾನ್ಸ್ ಎಲ್ಲರಿಗೂ ಸಿಗಲ್ಲ. ಏನೋ ನನ್ನ ಪುಣ್ಯನೋ, ಏನೋ ತಾಯಿ ತಂದೆ ಪುಣ್ಯನೋ, 3 ಹಿರಿಯರ ಪುಣ್ಯನೋ ನನಗೆ ಇವತ್ತು 36 ವರ್ಷ ಸರ್ವಿಸ್ ಮಾಡಿ ಒಳ್ಳೆ ಸುರಕ್ಷಿತಾಗಿ ನಮ್ಮ ಊರಿಗೆ ಬಂದಿರೋದು ಅದೇ ಒಂದು ನನ್ನ ದೊಡ್ಡ ಹೆಮ್ಮೆ. ನನಗೆ ಫಸ್ಟಿಗೆ ನಾನು ಭರ್ತಿಯಾಗಿ ಹೋಗಿ 9 ತಿಂಗಳು ಟ್ರೈನಿಂಗ್ ಮಾಡಿ ನನ್ನ ಫಸ್ಟ್ ಡ್ಯೂಟಿನೇ ಪಂಜಾಬ್ ಆ ಟೈಮಲ್ಲಿ ಏನಿತ್ತು ಅಂತ ತುಂಬ ಉಗ್ರವಾದಿಗಳು. ಆ ಉಗ್ರವಾದಿಗಳು ಆ ಟೈಮಲ್ಲೇ 2 ಚಾನ್ಸಾಗಿ ಉಳಿದಿದ್ದೆ. ನಾನು ಮನಸ್ಸಿನಾಗ ಅನಿಸ್ತಿತ್ತು, ನಾವು ಇವ್ರಿಗೆ ನಾವು ಹೊಡಿತಿದ್ದೀವಲ್ಲಪ್ಪ, ಇವ್ರು ನಮ್ಗೆ ಒಂದಿನ ಹೊಡಿತಾರಲ್ಲ ಅನ್ನೋಂಗೆ ಆ ಥರ ಮನಸ್ಸಿನಾಗ ಅನಿಸ್ತಿತ್ತು. ಆದರೂ ಏನೋ ಮಾಡ್ಲಿಕ್ಕೆ ಆಗದಂಗೆ ಆಗ್ತದೆ, ಡ್ಯೂಟಿ ಮಾಡ್ತೀವಿ. ವಾಪಸ್ ಪುನಃ ಮತ್ತೆ ನಾವು ಕಾಶ್ಮೀರಕ್ಕೆ ಹೋಗಿ ಬಂದು ಏನಪ್ಪ ಅಂದ್ರೆ ನನಗೆ ಇದಾಗೋದು 22ನೇ ತಾರೀಕಿಗೆ ಬಂದು ಮದುವೆ ಆಗಿದ್ದೀನಿ. 1 ತಿಂಗಳು ರಜೆ ಬಂದು ಆಗ 2 ತಿಂಗಳು ಹೋಗೋರಿಗೆ ನನಗೆ ಈ ಥರ ಬುಲೆಟ್ ಇಂಜರ್ ಆಯ್ತು. ಬರ್ಲಿಕ್ಕೆ ಬರಲ್ಲ, ಇದು ಬರಲ್ಲ ಅಂತೇಳಿ ಮನೆಗೆಲ್ಲ ವಿಚಾರ ಮಾಡ್ತಾರೆ. ಒಂದು ಲೆಟರ್ ಬರ್ತಿರ್ಲಿಲ್ಲ.
ಅವಾಗೆಲ್ಲ ನಾವೇನಂದ್ರೆ ನನಗೆ ಏನಾಗ್ಯದ, ನಮ್ಮ ಫ್ರೆಂಡ್ ಒಬ್ರು ಇದ್ರು, ನೋಡಪ್ಪ ನೀ ಲೆಟರ್ ಬರ್ದಿ ಅಂದ್ರೆ ನನಗೆ ಏನಾಗ್ಯದ ಅಂತ ಹೇಳ್ಬೇಡ, ಏನೋ ಒಂದು ಕೈ ಬಡ್ದದ ಬರ್ಲಿಕ್ಕೆ ಅವ್ನಿಗೆ ಬಳ್ಳಿಲ್ಲಿ ಆಗಲ್ಲ, ಲೆಟರು ನೀನು ಈ ಥರ ಬರೀ ಅಂತ ಹೇಳ್ದೆ. ಅವನು ಆ ಥರನೇ ಬರೆದ್ರು. ಮತ್ತು ಈಗ ದುರ್ಗಿ ಕಲ್ಲಪ್ಪ ತಿರ್ಕೊಂಡನ, ಅವನ ಅಂಗಡಿ ಇತ್ತು, ಅವನೇ ನಮ್ಮ ತಾಯಿಗೆ ಲೆಟರ್ ತೋರಿಸಿ ನೋಡಿ ಓದಿ ಹೇಳವ, ಅವನೇ ಡೌಟ್ ಬಂದು ಹೇಳವ, ಇದು ಯಾಕೋ ಚೆನ್ನೊಂದು ಹ್ಯಾಂಡ್ ರೈಟಿಂಗ್ ಅಲ್ಲ, ನಾನು ಇಷ್ಟೆಲ್ಲ ಒಂದು ಲೆಟರ್ ಬರೋದು ನಾನು ಓದೋದು ಇವಂದು ಅಲ್ಲಲ್ಲ, ಇವನಿಗೇನೋ ಆಗ್ಯದ ಅಂತ ಹೇಳ್ಬೋದು. ಆಮೇಲೆ ಹಿಂದ್ರಗಡೆ ನಿಧಾನಕ್ಕೆ ಗೊತ್ತೇ ಆಗುತ್ತೆ. ಆಮೇಲೆ ಅವರು ತಿಳಿಸ್ತಾರೆ, ಹಿಂಗಾರೆ ಆಗ್ಯದ, ಈ ಥರ ನಾವು ಒಂದು ಹಾಸ್ಪಿಟ್ಲಲ್ಲಿ ಒಂಥರ ಒಂದು 2-3 ತಿಂಗಳು ಟ್ರೀಟ್ಮೆಂಟ್ ದೊಡ್ಡ ಒಂದು ಸ್ವಲ್ಪ ಒಂದು 15 ದಿವಸ ಕ್ರಿಟಿಕಲ್ ಪೊಸಿಷನಲ್ಲಿ ಇದ್ದಾಗ, ಆದ್ರೂ ಮನೆಯಲ್ಲಿ ತಿನ್ಪರ್ ಮಾಡ್ಬೇಕು. ಅವಾಗ ಹೆಂಗೋ ಲೆಟರ್ ಮುಖಾಂತರ ಅಥವಾ ಯಾರೋ ಒಬ್ಬರು ಕಳಿಸಿ ಏನೋ ಹೋಗಿ ಒಂದು ವಿಷಯ ತಿಳಿತು. ಆಮೇಲೆ ನನ್ನ ಜೋಡಿ ಮಾತಾಡಿ ಹೆಂಗೋ ಇದ್ರ ಲೈನ್, ಅವಾಗೆಲ್ಲ ಬೇರೆ ಬೇರೆ ಲೈನ್ ಇತ್ತು, ಒಂದು ಕಾಂಟ್ಯಾಕ್ಟ್ ಮಾಡಿ ಹಾಸ್ಪಿಟ್ಲಿದ್ದಾಗ ಮಾತಾಡ್ಸಿದ್ರು. ಅವಾಗ ಭೀಮಶೆ ಮಾಸ್ತರ್ ಮನೆಯಲ್ಲಿ ಲ್ಯಾಂಡ್ ಫೋನ್, ಆ ಫೋನಿಂದ ಮಾತಾಡಿದ ಬಳಕ ಅವಾಗ ಎಲ್ಲರಿಗೆ ಒಂಥರ ಇದೈತೆ, ಏನೋ ಅದನ್ನಪ್ಪ ಇವನಿಗೇನೋ ಆಗಿಲ್ಲ ನಂಗೆ. ಅದು ಆದ ಬಳಿಕ ನಾನೇನಾಯ್ತು, ಇನ್ನು ನಮ್ಮ ಮನೆಗೆಲ್ಲ ಅಂದ್ರು, ಬೇಡಪ್ಪ ಇಷ್ಟೆಲ್ಲ ಆಗ್ಯದ, ನೀನು ಗುಂಡು ಹೊಡ್ಸ್ಕೊಂಡಿದಿ, ಏನದಕ್ಕೆ ಕಂಬಿದ್ದದ, ಏನು ಇಲ್ಲತ್ತೇಳಿ ಹೋಗ್ತೇನೋ ಅಂತ ಹೇಳತ್ತಂದ್ರು. ನಾನು 1 ತಿಂಗಳು ಕೂತು ನೋಡಿದೆ. ಆದ್ರೆ 1 ತಿಂಗಳು ಕೂತು ನೋಡಿದ್ರು ನನಗೆ ಮನೆಗಿದ್ದು ಒಂದು ಲೆಟರ್ ಬಂತು ಅಲ್ಲಿಂದ, ನೋಡಪ್ಪ ನಿನಗೆ ಈ ಥರ ಆಗ್ಯದ, ನಿನಗೆ ಗುಂಡು ಹತ್ತದ, ನಿನ್ನಿಂದ 9 ಜನ ಉಳ್ಕೊಂಡ್ರ, ನೀನು 3 ಜನಕ್ಕೆ ಹೊಡೆದಿದ್ದಿ, 1 ಜಗಕ್ಕೆ ಹೊಡೆದಿದ್ದೀನಿ ನಾನು ಒಬ್ಬನ ಇಷ್ಟು ಕೈಗೆ ಆದ ಬಳಿಕ. ಅವಾಗ ನಮ್ಮಂತಕ್ಕಿರೋ ಗಾಡಿಯೊಳಗಿರೋ ಜನಕ್ಕೆ 9 ಜನಕ್ಕೆ ನಾನು ಉಳಿಸೋದು. ಅವಾಗ ಅಲ್ಲೇ ಸ್ಪಾಟಲ್ಲಿ ಬಂದ ಬಳಿಕ ಅಲ್ಲಿ ಇದು ತೋತಾರೆ, ಇನ್ಕ್ವೈರಿ ನಡೀತು, ಇನ್ಕ್ವೈರಿ ಏನಾಯ್ತು ಏನಿಲ್ಲ ಅಂತೇಳಿ ನೋಡ್ತಾರೆ. ಅವಾಗ ಏನು ಹೇಳಿದ್ರು ಅಂತಂದ್ರೆ, ಇವನಿಂದೇನೆ ನಾವು ಉಳ್ಕೊಂಡಿರೋ, ಇಲ್ಲಾಂದ್ರೆ ಇದು ಆಗ್ತಿತ್ತಿಲ್ಲ ಅಂದೇಳಿ ಅಲ್ಲೇ ನನಗೆ ಸ್ಪಾಟ್ ಹೇಳಿದ್ರು, ಇವನಿಗೆ ನಾವು ರಾಷ್ಟ್ರಪತಿ ಪದಕ್ಕೆ ನಾವು ಇದು ಮಾಡ್ತೀವಿ ಅಂತೇಳಿ. ಅವಾಗ ಅವರು ಇದು ಮಾಡಿಕೊಂಡು ವಾಪಸ್ ನನಗೊಂದು ಮನೆಗೆ ಲೆಟರ್ ಬಂತು, ನೋಡಪ್ಪ ನಿನಗೆ ಹಿಂಗೆ ಆಗ್ಯದ, ಮತ್ತೆ ನೀನು ಬರಬೇಕು, ಬರ್ತೇನೆ, ನೀನು ಪೊಲೀಸ್ ಮೆಡಲ್ ಸಿಗ್ತಾ ಇದೆ, ಮತ್ತು ರಾಷ್ಟ್ರಪತಿ ಪದಕ ಸಿಗ್ತದೆ, ಮತ್ತು ನೀನು ಮಾಡೋದು ಇದಕ್ಕಾಗಿ ನಿನಗೆ ಗೌರವಾರ್ಥರ ನಿನಗೆ ದಿಲ್ಲಿಯಲ್ಲಿ ನಿನಗಿಂತ ಪರೇಡ್ ಟೈಮಲ್ಲಿ ಕರೆಸಿ ಇದು ಮಾಡ್ತಾರ ಅಂತ ಹೇಳಿದ್ರು. ಕೂತು ವಿಚಾರ ಮಾಡಿದೆ ನಾನು, ಇಷ್ಟೆಲ್ಲ ಆದ ಬಳಿಕ ನನಗೊಂದು ಇದು ಸಿಗ್ತದಲ್ಲ, ನಾನು ಈ ಥರ ಫೋರ್ಸಲ್ಲಿ ಹೋಗಿದೆ ಅಂತೇಳಿ ನಾನು ಗುಂಡೇಟೆ ಹೋಗಿದೆ. ಬೇರೆ ನಾನು ಯಾವ ಕಡೆ ಇದ್ದು ಯಾವನ ಕಡೆ ಜಗಳ ತಗೋದೋ, ಯಾವನ ಕಡೆ ಓಡಿಸ್ಕೊಂಡೋ, ಏನೋ ಕಾಲಕ್ಕೆ ಬರೋದು ಯಾವನು ನೋಡ್ಲಿಕ್ಕೆ ಬರಲ್ಲ. ಇವತ್ತು ನೀವು ಇಲ್ಲಿ ಯಾಕೆ ಹೇಗೆ ನಡೆದಿರಿ? ನಾವು ಒಂದು ದೇಶಕ್ಕಾಗಿ ದುಡ್ಲಿಕ್ಕೆ ಹೋಗಿದ್ದೀವಿ ಅಂತೇಳಿನೇ ನಾವು ಇಲ್ಲಿ ಬಂದಿದ್ದು, ದುಡ್ಲಿಕ್ಕೆ ಮಾಡ್ಲಿಕ್ಕೆ ದುನಿಯೇ ಅವ. ಆದ್ರೆ ಇಂಥ ಪುಣ್ಯ ಈ ತರ ನಮ್ಗೆ ದೇಶ ಸೇವೆ ಮಾಡ್ಲಿಕ್ಕೆ ಸಿಗ್ಬೇಕಲ್ಲ, ಅದು ತಿಳ್ಕೊಂಡು ನಾನು ಪುನಃ ಮತ್ತು ವಾಪಸ್ ಹೋಗ್ಬಿಟ್ಟೆ. ವಾಪಸ್ ಹೋಗಿ ಲೇಟ್ ಆದ್ರೂ ನನಗೆ ಏನು ಇದು ಮಾಡಿಲ್ಲ, ನೀ ಹಿಂಗಾಗ್ಯದಪ್ಪ ನೀನು ದೇಶದಲ್ಲಿ ಇದ್ದೆ ಅಂತ ನಾನು ಸುಟ್ಟಿ ರೆಗ್ಯುಲೈಸ್ ಮಾಡಿಕೊಂಡು ನನಗೆ ಮತ್ತೆ ಡ್ಯೂಟಿಯಲ್ಲಿ ಇದು ಮಾಡ್ಕೊಂಡು ಇದು ಮಾಡಿದ್ರು. 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಘೋಷವಾಕ್ಯ ಇತ್ತು, ಜೈ ಜವಾನ್ ಜೈ ಕಿಸಾನ್. ಈ ದೇಶದ 2 ಕಣ್ಣು, ರೈತರು ಇಲ್ಲ ಅಂದ್ರೆ ಅನ್ನ ಸಿಗುವುದಿಲ್ಲ, ಯೋಧರು ಇರಲಿಲ್ಲ ಅಂದ್ರೆ ನಮಗೆ ಸುರಕ್ಷತೆ ಸಿಗುವುದಿಲ್ಲ. ಅವು 2 ಈ ದೇಶದ ಕಣ್ಣು ಅಂತ ಹೇಳ್ತಿದ್ರು. ಅಂಥ ಒಂದು ಕಾರ್ಯದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ದೇಶದ ಸಲುವಾಗಿ ಅವ್ರಿಗೆ ಗುಂಡು ಕೂಡ ಮಾಡಿದವ. ಅದರಲ್ಲಿ ಕೂಡ ಭಾರತ ಮಾತೆಯ ಆಶೀರ್ವಾದದಿಂದ ಬದುಕುಳಿದು 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮುಂದಿನ ಯುವಕರಿಗೆ ಮಾದರಿಯಾಗುವಂಥ ಒಂದು ಆದರ್ಶದ ಜೀವನವನ್ನು ಸಾಗಿಸಿ ಇಲ್ಲಿ ಬಂದಿದ್ದಾರೆ. ಅವರ ನಿವೃತ್ತಿ ಜೀವನ ಕೂಡ ಅತ್ಯಂತ ಸುಖಮಯವಾಗಿರಲಿ. ಆ ದಂಪತಿಗಳು ಇನ್ನು ಕೂಡಿನೇ ಇರ್ತಾರೆ. ಅವರಿಗೆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಅವರ ಭಾವಿ ಜೀವನ ಸಂತೋಷವಾಗಿರಲಿ ಎಂದು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಫ್ಲಡ್ ಬಂದದ, ಎಲ್ಲ ಫ್ಲಡ್ ಬಂದಂಥ ಊರುಗಳಿಗೆ ಅವರು ಭೇಟಿ ನೀಡಿ ತಾಲೂಕಾ ಮಟ್ಟದ ಆಫೀಸರ್ಸ್ ಮೀಟಿಂಗ್ ಕರೆದಾರ. ಹೀಗಾಗಿ ನನಗೆ ಬರಲಿಕ್ಕಾಗೋದಿಲ್ಲಪ್ಪ, ದಯಮಾಡಿ ಅವರೆಲ್ಲರಲ್ಲಿ ಕ್ಷಮೆಯನ್ನು ಕೋರು ಅನ್ನುವಂಥ ಮಾತನ್ನು ಹೇಳಿದರು. ಅವರು ಕೂಡ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸ್ಯಾರ. ಅದ್ರ ಜೊತೆಗೆ ನಮ್ಮಲ್ಲಿ ಮೊದಲು ಮಾಡ್ತಿದ್ದಿಲ್ಲ, ನಿವೃತ್ತಿಯಾಗಿ ಬಂದ್ರೆ ಇಂಥ ವಿಜೃಂಭಣೆಯಿಂದ ಕಾರ್ಯಕ್ರಮ ಇತ್ತಿತ್ತಲಾಗಿ ಮಾಡ್ಲಿಕತ್ತಾರ. ಅತ್ಯಂತ ಸಂತೋಷ ವಿಷಯ. ಇಂಥ ಕಾರ್ಯಕ್ರಮ ಮಾಡುವುದರಿಂದ ಮುಂದಿನ ಯುವಕರಿಗೆ ಕೂಡ ನಾವು ದೇಶ ಸೇವೆ ಮಾಡಿದೆವು ಅಂದ್ರೆ ನಮಗೂ ಈ ಗೌರವ ಸಿಗ್ತದೆ, ಇಂಥ ಒಂದು ಮರ್ಯಾದೆ ಸಿಗ್ತದೆ ಅನ್ನುವಂಥ ಭಾವ ಮೂಡಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ
ಈ ದೇಶ ಸೇವೆ ಮಾಡ್ಲಿಕ್ಕೆ ಪ್ರೇರಣೆ ನೀಡ್ತದೆ. ಅದರ ಜೊತೆಗೆ ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು, ಆ ಯೋಧರನ್ನು ಸ್ಮರಿಸೋದು ಬಹಳ ದೊಡ್ಡ ಕೆಲಸ. ನಿಮ್ಮೆನಾಡು ನ್ಯೂಸ್ ಹಾಗೂ ಎಂಟರ್ಟೈನ್ಮೆಂಟ್ ಚಾನೆಲ್ನ ಸಪೋರ್ಟ್ ಮಾಡಿ.